ಕಾಯದಳು ಗುರುಲಿಂಗ ಜಂಗಮವದಾಯತವ ನರಿಯಲಿಕೆ ಸುಲಭೋಪಾಯದಿಂದ ಎದುರಿಟ್ಟು ವಹಸ್ಥಲಿಕೆ ಕುರುವಾಗಿ ದಾಯದೋರಿ ಸಮಸ್ತ ಸದ್ಭಕ್ತನಿಯ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನ ಸೃಷ್ಟಿ ಮಾಡಿ ನೀಡಿರುವಂತಹ ಹಾಂಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ, ಕಾಮಿಸಿದವರಿಗೆ ಕಾಮಧೇನು, ಕಲ್ಪಿಸಿದವರಿಗೆ ಕಲ್ಪವೃಕ್ಷ, ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿರುವಂತ ಮೈಸೂರು ಸಂಸ್ಥಾನ ಮಠದ ಮೂಲ ಪುರುಷರಾಗಿರುವಂತ ಗುರು ಮಹಾಂತ ಶಿವಯೋಗಿಯನ್ನು ಸ್ಮರಣೆ ಮಾಡಿ, ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ, ತಿರುಕಲ್ಗಡದ ಮೈಸೂರು ಸಂಸ್ಥಾನ ಮಠ ಶಾಖಾ ಮಠದ ಜಾತ್ರಾ ಮಹೋತ್ಸವ, ಶರಣ ಬಸವೇಶ್ವರರ ಪುರಾಣ ಮಹಾಮಂಗಲೋತ್ಸವ, ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರ್ಯರು, ಸಂಗೀತದ ಸಾಮ್ರಾಟರು, ನಾವು ಕಂಡ ಅಪರೂಪದ ಜಗದ್ಗುರುಗಳಲ್ಲಿ ಒಬ್ಬರಾಗಿರುವಂತ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಗದ್ಗುರು ವಿಜಯ ಮಹಾಂತ ಶಿವಯೋಗಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ನಿಮಗೆಲ್ಲರಿಗೂ ಶರಣ ಬಸವೇಶ್ವರರ ಜೀವನ ದರ್ಶನವನ್ನು ಮಾಡಿಸಿರುವಂತ ಶರಣ ದಂಪತಿಗಳಾಗಿರುವಂತ ಉಮಾಪತಿ ಶಾಸ್ತ್ರೀಜಿಯವರೇ, ಮಹಾದೇವಿ ಅಕ್ಕನವರೇ, ತಬ್ಲಾಜಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಇರ್ಕಲ್ಗಡದ ಶ್ರೀಮಠದ ಸಮಸ್ತ ಸದ್ಭಕ್ತರೇ, ನಿಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಚಿಜ್ಯೋತಿಗೆ ಶರಣೋ ಶರಣಾರ್ಥಿ. ನಾ ಏನ್ ಭಾಳ ಮಾತಾಡಿದ್ರು ಒಂದು 2 ತಾಸು ಮಾತಾಡಿ ಬಿಟ್ಬಿಡ್ತೇನೆ. ಏನಿಲ್ಲ, ಇವತ್ತು ಶರಣರ ಪುರಾಣದಲ್ಲಿ ಹಲವಾರು ವಿಚಾರಗಳನ್ನ ನೀವೆಲ್ಲ ಕೇಳಿದ್ರೆ, ಶರಣರು ಅಂದ್ರೆ ಶರಣ ಅನ್ನುವಂಥ ಶಬ್ದದಲ್ಲಿ ಒಂದು ಅರ್ಥ ಇದೆ. ಶರ ಅಂದ್ರೆ ಬಾಣ, ರಣ ಅಂದ್ರೆ ಭೂಮಿ, ಶಣ ಅಂದ್ರೆ ಹೋರಾಡು. ಶರಣ ಅನ್ನುವಂಥ ಶಬ್ದದ ಅರ್ಥ ಬಾಣವನ್ನು ಹಿಡ್ಕೊಂಡು ರಣರಂಗದಲ್ಲಿ ಹೋರಾಟ ಮಾಡಿದವನಿಗೆ ಶರಣ ಅಂತ ಕರೀತಾರೆ. ಆದ್ರೆ ಇವರು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ನಡೆದಂತೆ ಯುದ್ಧದಂತೆ ಯುದ್ಧವನ್ನು ಮಾಡಿ ಶರಣ ಅನಿಸ್ಕೊಳ್ಳಿಲ್ಲ. ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರ ಅನ್ನುವಂತ ರಣರಂಗದಲ್ಲಿ ಹೋರಾಟ ಮಾಡಿ ಕಾಯಂ ತಾವು ಯಾವಾಗಲೂ ಸಹಿತ ಸುಖದಿಂದ ಇದ್ರಲ್ಲ, ಅದಕ್ಕಾಗಿ ಇವರಿಗೆ ಶರಣ ಅನ್ನುವಂತ ಶಬ್ದ ಬರ್ತದೆ ಹೊರತಾಗಿ ಮತ್ತೊಂದಲ್ಲ. ಹಂಗ ನೀವೆಲ್ಲ ಸಂಸಾರಿಗಳೇ, ಆ ಕಲ್ಯಾಣದ ಎಲ್ಲ ಶರಣರು ಸಂಸಾರಿಗಳೇ, ಕಲಬುರಗಿ ಶರಣ ಬಸಪ್ಪನವರು ಸಂಸಾರಿಗಳೇ. ಅವರು ಆಗಿ ಹೋಗಿ ಬಹಳ ವರ್ಷಗಳಾದ ಕಲ್ಯಾಣದ ಶರಣರನ್ನ ನಾವು ನೋಡಿದ್ರೆ ಸುಮಾರು 1000 ವರ್ಷಗಳಾಗತ್ತೊಂದು 950 ವರ್ಷಗಳನ್ನ ಗತಿಸಿದ್ರು ಸಹಿತ ಕಲ್ಯಾಣದ ಶರಣರ ಹೆಸರುಗಳು ಈಗ ಶಾಶ್ವತವಾಗಿದ್ದಾವ. ಕಲಬುರಗಿ ಶರಣಪ್ಪನವರು ಲಿಂಗೈಕ್ಯರಾಗಿ ಸುಮಾರು ವರ್ಷಗಳಾದರೂ ಸಹಿತ ಶರಣಪ್ಪನವರ ಹೆಸರುಗಳದಾವಂದ್ರ ಕಾರಣ ಶರಣರು ಸ್ವಾರ್ಥದ ಬದುಕಲಿಲ್ಲ, ನಿಸ್ವಾರ್ಥದ ಬದುಕನ್ನ ಬದುಕಿ ನೊಂದು ಬಂದವರ ಬದುಕಿಗೆ ಬೆಳಕಾಗಿ ನಿಂತಿದ್ದಕ್ಕಾಗಿ ಅವರು ಶಾಶ್ವತವಾಗಿ ಈಗೂ ಸಹಿತ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ನಾವು ಸುಮಾರು 10 ತಲೆಮಾರಿನ ತಂದೆ ಹೆಸರು ನಮಗೆ ಗೊತ್ತಿಲ್ಲ. ಕಾರಣ ನಮ್ಮ ಸ್ವಾರ್ಥದ ಬದುಕು, ಅವ್ರದ್ದು ನಿಸ್ವಾರ್ಥದ ಬದುಕು. ಹಾಗಾಗಿ ಕಲ್ಯಾಣದ ಶರಣರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ.
ಕಲ್ಯಾಣದ ಶರಣರ ದಂಪತಿಗಳೆಲ್ಲರೂ ಏನ್ ಹೇಳ್ತಿದ್ರು ಅಂದ್ರ, ಗಂಡ ದುಡ್ಕೊಂಡು ಬರಾಕ್ ಹೋದ್ರ ಹೆಂಡತಿ ಮನೆಯೊಳಗೆ ಇದ್ದುಕೊಂಡು ಶರಣರು ಕಾಯಕವನ್ನ ಮುಗಿಸಿ ಮನೆಗೆ ಬಂದ್ರು ಅಂದ್ರ ಬಹಳಷ್ಟು ತಂದ್ರು ಅಂತ ಅವ್ರು ಅಂತಿದ್ರಂತ. ಇಷ್ಟು ಯಾಕೆ ತಂದಿ ಅಂತಿದ್ರು, ಇಷ್ಟು ಯಾಕೆ ತಂದಿ ಅಂತಿದ್ರು. ನಾವೆಲ್ಲ ಏನಂತೀವಿ ಅಂದ್ರೆ, ಗಂಡ ದುಡಿಯಾಕ ಹೋಗಿ ಎಲ್ಲಾ ದುಡ್ಕೊಂಡು ಮನೆಗೆ ಬಂದ ಅಂದ್ರ ಇಷ್ಟ ಯಾಕೆ ತಂದಿ ಅಂತ ನಾವ್ ಅಂತೀವಿ, ಇಷ್ಟ ಯಾಕೆ ತಂದ್ರಿ ಅಂತ ಅವ್ರು ಅಂದ್ರು. ಅದಕ್ಕಾಗಿ ಇಷ್ಟ ಯಾಕೆ ತಂದ್ರಿ ಅಂದಿದ್ದಕ್ಕಾಗಿ ಅವ್ರು ಶರಣರಾದ್ರು, ಇಷ್ಟ ಯಾಕೆ ತಂದ್ರಿ ಅಂದಿದ್ದಕ್ಕಾಗಿ ನಾವು ಸಂಸಾರಿಗಳಾಗಿ ಹಾಗೆ ಉಳ್ಕೊಂಡಿದ್ವಿ. ಇದೇ ವ್ಯತ್ಯಾಸ. ಅಂದ್ರೆ ಆಸೆಗಳಿರಬಾರ್ದು ಅಂತ. ಒಟ್ಟಾರೆಯಾಗಿ ಹೇಳೋದು, ಶರಣರ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಶರಣಷ್ಟು ಎತ್ತರ ಮಟ್ಟಕ್ಕೆ ಬರಬೇಕಾದ ಕಾರಣ ಏನು ಅಂದ್ರ, ಗುರು ಕೊಟ್ಟ ಮಾರ್ಗದಿಂದ, ಗುರು ಕೊಟ್ಟ ಅನುಭವದಿಂದ. ಅದಕ್ಕೆ ದಾಸರು ಹೇಳ್ತಾರೆ, ಓ ಮನುಷ್ಯ, ನೀ ಯಾರ ಗುಲಾಮನಾಗಬೇಕು ಅಂದ್ರ ದಾಸ ಹೇಳ್ಕೊಂತ ಬರ್ತಾರ, ನೀನು ರಾಜಕಾರಣಿಯ ಗುಲಾಮನಾಗಬೇಡ, ಶ್ರೀಮಂತರ ಗುಲಾಮನಾಗಬೇಡ, ನೀನು ದೊಡ್ಡ ದೊಡ್ಡ ಅಧಿಕಾರಿಗಳ ಗುಲಾಮನಾಗಬೇಡ, ದೊಡ್ಡ ದೊಡ್ಡ ಮನೆಯನ್ನು ಹೊಂದಿರುವಂತ ಆ ವ್ಯಕ್ತಿಗಳ ಗುಲಾಮನಾಗಬೇಡ. ಅದಕ್ಕೆ ಅವ್ರು ಹೇಳ್ತಾರ, ಯಾರ ಗುಲಾಮನಾಗಬೇಕಂದ್ರ ಗುರುವಿನ ಗುಲಾಮನಾಗಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಅವರು. ಹೊರತಾಗಿ ಶ್ರೀಮಂತರ ಗುಲಾಮನಾದ್ರೆ ನೀನು ಏನೂ ಸಿಗುವುದಿಲ್ಲ ಅಂತಾರೆ. ಅದಕ್ಕೆ ನಾವು ಗುರುವಿನ ಗುಲಾಮರಾಗಬೇಕು. ಗುರುವಿನ ಮಾರ್ಗದರ್ಶನದೊಳಗೆ ನಾವು ಹೋದ್ವಿ ಅಂದ್ರ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮಾತು ಹೇಳ್ತೀನಿ ನಿಮಗ, 1400 ವರ್ಷಗಳ ಪರ್ಯಂತ ಬದುಕ್ತಾನೊಬ್ಬ ಶರಣ, ಒಬ್ಬ ಸಂತ. 1400 ವರ್ಷ, 775 ವರ್ಷಗಳು, 70 ವರ್ಷ ಬದುಕಿರುವಂತ ಗುರೀಶ ಸ್ವಾಮಿಗಳಿಗಿಂತ 1400 ವರ್ಷ ಬದುಕ್ತಾನೊಬ್ಬ ವ್ಯಕ್ತಿ. ಯಾರು ಅಂದ್ರೆ ಚಾಮದೇವ ಮಹಾರಾಜ ಅಂತ. ಚಾಮದೇವ 1400 ವರ್ಷ ಬದುಕ್ತಾನೆ. ಎಂತ ಸಿದ್ಧಿಯನ್ನು ಸಾಧಿಸಿರ್ತಾನಂದ್ರ, ಎಲ್ಲ ಯೋಗಗಳ ಸಿದ್ಧಿಯನ್ನ ಮಾಡಿಕೊಂಡು 1400 ವರ್ಷ ಬದುಕಿರ್ತಾನೆ. ಅವನ ಆಯುಷ್ಯ 1400 ವರ್ಷ ಆದ್ರೂ ಸಹಿತ ಅವನ ಸಿದ್ಧಿ ಹಾಗಿತ್ತಂದ್ರ, ಒಂದು ಕ್ಷಣದೊಳಗ ಭೂಮಿಯೊಳಗ ಕಂಡ್ರ ಮತ್ತೊಂದು ಕ್ಷಣದೊಳಗ ಆಕಾಶದಲ್ಲಿ ಕಾಣ್ತಿದ್ದ. ಒಂದು ಕ್ಷಣ ಹಿಮಾಲಯ ಪರ್ವತವನ್ನು ಏರಿದ, ಮತ್ತೊಂದು ಕ್ಷಣದೊಳಗ ಈ ಭೂಮಿ ಮೇಲೆ ಇರ್ತಿದ್ದ. ಹೀಗೆಲ್ಲವನ್ನ ಸಿದ್ಧಿ ಮಾಡಿಕೊಂಡಿರುವಂತ ಚಾಮದೇವ ಬಹಳ ಗರ್ವದಿಂದ ಮೆರೆಯಾಕತ್ತಿದ. ಎಷ್ಟು ಗರ್ವದಿಂದ ಮೆರೆಯಾಕತ್ತಿದ ಅಂದ್ರ, ನನ್ನಂತ ಸಿದ್ಧಿಯನ್ನು ಮಾಡಿಕೊಂಡಿರುವಂತ ಸಿದ್ಧಿ ಪುರುಷ ಯಾರು ಇಲ್ಲ ಅಂತ 1400 ವರ್ಷ ಬದುಕಿರುವಂತ ಚಾಮದೇವನ ಮನಸ್ಸಿನೊಳಗೆ ಬಂತು. ಮನಸ್ಸಿನೊಳಗೆ ನಿಮಗೆ ನೆನಪಲ್ಲಿ 1400 ವರ್ಷ ಬದುಕಿರುವಂತ ಚಾಮದೇವನಿಗೆ ಎಷ್ಟು ಸಿದ್ಧಿ ಇತ್ತಲ್ಲ, ಅಷ್ಟೆಲ್ಲ ಅಷ್ಟಮಾದಿ ಸಿದ್ಧಿಗಳನ್ನು ಸಿದ್ಧಿ ಮಾಡಿಕೊಂಡಿರುವಂತ ಸಿದ್ಧಿ ಪುರುಷ ಯಾರು ಅಂದ್ರ, ಮೈಸೂರು ಸಂಸ್ಥಾನ ಮಠದ 2ನೇ ಪೀಠಾಧಿಪತಿಗಳಾಗಿರುವಂತ ಕರಿಸಿದ್ಧ ಶಿವಯೋಗಿಗಳು ಅನ್ನೋದನ್ನು ನೀವು ಮರೆಯಬಾರದು. ಕರಿಸಿದ್ಧ ಶಿವಯೋಗಿಗಳು ಸಹಿತ ಎಲ್ಲವನ್ನು ಸಿದ್ಧಿ ಮಾಡಿಕೊಂಡಿರುವಂತ ಸಿದ್ಧಿ ಪುರುಷರವರು. ಅಂತ ಸಿದ್ಧಿ ಪುರುಷರಾಗಿರುವಂತ ಚಾಮದೇವ ಅಂತಾನ, ನನ್ನಂತವ್ರು ಯಾರದಾರ ಈ ಭೂಮಿ ಮೇಲೆ ಅನ್ಕೊಂಡ. ಎಲ್ಲ ಶಿಷ್ಯರು ಸಹಿತ ಅವರಂತೆ ವಿದ್ಯೆಯನ್ನು ಕಲಿತು ಅವರನ್ನ ನಾವು ಗುರುಗಳನ್ನಾಗಿ ಸ್ವೀಕಾರ ಮಾಡಿಕೊಳ್ಳೋಣ ಅನ್ನುವಂತ ಭಾವನೆಯೊಳಗ ಸಾವಿರಾರು ಜನ ಶಿಷ್ಯರು ಬಂದು ಅವರ ಹತ್ರ ವಿದ್ಯೆಯನ್ನ ಕಲಿಯಾಕತ್ತಿದ್ರು. ಕಲಿಯುವಂತ ಸಮಯದೊಳಗ ಒಂದು ಪ್ರಸಂಗ ನಡೀತದೆ. ಯಾವುದೋ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಬರ್ತಾನ, ಚಾಮದೇವ ಮಹಾರಾಜರಿಗೆ ಅಂತಾನ, ಚಾಮದೇವ ಮಹಾರಾಜರೇ, ನೀವೆಲ್ಲವನ್ನ ಸಿದ್ಧಿ ಮಾಡಿಕೊಂಡಿನಿ ಅಂತ ಹೇಳ್ತೀರಿ, ಎಲ್ಲವನ್ನ ಸಿದ್ಧಿ ಮಾಡಿಕೊಂಡವ್ರು ನೀವು. ಒಂದು ಕ್ಷಣ ಆಕಾಶದೊಳಗೆ ಕಾಣ್ತೀರಿ, ಒಂದು ಕ್ಷಣ ಇಲ್ಲಿ ಇರ್ತೀರಿ ಭೂಮಿ ಮೇಲೆ, ಮತ್ತೊಂದು ಕ್ಷಣ ಅಂತರದೊಳಗೆ ಇರ್ತೀರಿ. ಇಷ್ಟೆಲ್ಲ ನೋಡಿ ಖರೆ, ಆದ್ರೆ ನಿಮಗಿಂತ ಒಬ್ಬ ಮುಖ್ಯವಾಗಿರುವಂತ ವ್ಯಕ್ತಿ ಭೂಮಿ ಮೇಲೆ ಅದಾನಂತ್ರಿ, ನಮ್ಗೆ ಸುದ್ದಿ ಬಂದೈತಿ ಅಂತ ಒಬ್ಬ ಶಿಷ್ಯ ಹೇಳಿದ. ಯಾರು ಅಂದ್ರ ಸಂತ ಜ್ಞಾನೇಶ ಅನ್ನುವಂತ ಒಬ್ಬ ಸಂತ ಅದಾನ. ಆ ಸಂತ ಜ್ಞಾನೇಶ ಮನೆಯೊಳಗ ಕೋಣದ ಕೈಯಿಂದ ವೇದಗಳನ್ನು ಓದಿಸಾನಂತ್ರಿ ಅಂತ ಒಂದು ಸುದ್ದಿ ಹೇಳಿಬಿಟ್ಟ. ಕೋಣಗಳಿಂದ ವೇದವನ್ನು ಓದಿಸಾನ. ಕೋಣಗಳು ವೇದವನ್ನು
ಎಲ್ಲವನ್ನು ಓದಿಸುವಂತ ಸಿದ್ಧಿ ನಾವು ಮಾಡಿಕೊಂಡಿದ್ದಾನ ಅಂತ ತಿಳ್ಕೊಂಡು ಒಂದು ಕ್ಷಣ ವಿಚಾರ ಮಾಡಿದ ಚಾಮದೇವ. ನಾವು ಎಲ್ಲವನ್ನ ಸಿದ್ಧಿ ಮಾಡಿಕೊಂಡಿನಿ, ಆದ್ರೆ ಪ್ರಾಣಿಗಳಿಂದ ವೇದವನ್ನು ಓದಿಸುವಂತ ಸಿದ್ಧಿಯನ್ನು ನಾನು ಮಾಡಿಕೊಂಡಿಲ್ಲ ಅಂದ್ರ ನನಗಿಂತ ಒಂದು ಪಟ್ಟು ಜಾಸ್ತಿ ಆಗಲ್ಲ ಅಂತ ತಿಳ್ಕೊಂಡ ಮೇಲೆ ಅವನು ಏನ್ ಮಾಡ್ತಾರಂದ್ರ ಒಬ್ಬ ಶಿಷ್ಯನಿಗೆ ಹೇಳ್ತಾರ, ಹೋಗು ಅದೊಂದು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಆ ತರದ ಗುರುವನ್ನಾಗಿ ಸ್ವೀಕಾರ ಮಾಡಿಕೊಳ್ತೀನಿ, ಹೋಗಿ ಒಂದು ಪತ್ರ ಬರೆದು ಕೊಡ್ತೀನಿ, ಆ ಪತ್ರ ತಗೊಂಡು ಹೋಗಿ ಅವನ ಕೈಯಾಗ ಕೊಡು ಅಂತ ಹೇಳಿದ್ರು. ಚಾಮದೇವ ಮಹಾರಾಜನ ಹೇಳಿದ ಮಾತನ್ನು ಕೇಳುವ ಪತ್ರವನ್ನು ಬರೆಯುವಾಗ ಚಾಮದೇವ ಅಂತಾನ, ಒಂದು ವೇಳೆ ನಾನು ಏನಾದ್ರೂ ಅವರಿಗೆ ನಮಸ್ಕಾರ ಅಂದಿದೆ ಅಂದ್ರ, ನಮಸ್ಕಾರ ಅಂತ ಬರೆದ್ರೆ ಅವನಿಗಿಂತ ಸಣ್ಣವನಾಕಿ, ಒಂದು ವೇಳೆ ನಮಸ್ಕಾರ ಅಂತ ಬರೀಲಾರ್ದ ನಿಮಗ ನನ್ನ ಅಭಿನಂದನೆಗಳು ಅಂತ ಬರ್ನಿ ಅಂದ್ರ ಅವನಿಗಿಂತ ದೊಡ್ಡವಾಕಿ. ಅದಕ್ಕ ಏನು ಮಾಡೋದು ಅಂತ ಗೊಂದಲದೊಳಗೆ ಬಿದ್ದ. ಏನೂ ಮಾಡಲಿಲ್ಲ, ಏನೂ ಬರೀಲಿಲ್ಲ, ಖಾಲಿ ಹಾಳಿ ಅವನ ಕೈಯಾಗ ಕೊಟ್ಟು ಕಳಿಸಿದ. ಅದನ್ನ ತಗೊಂಡು ಸೀದಾ ಜ್ಞಾನೇಶ್ವರ ಹತ್ರ ಬಂದ. ಸಂತ ಜ್ಞಾನೇಶ್ವರ ಕೈಯೊಳಗ ಆ ಕಾಗದವನ್ನು ಕೊಟ್ಟ. ಕಾಗದ ಈ ಕಡೆ ಒಮ್ಮೆ ಈ ಕಡೆ ಹೊಳಿಸಿ ನೋಡಿ ಸಂತ ಜ್ಞಾನೇಶ್ ಅಂತಾನ, ಓಹೋ ಪತ್ರದೊಳಗೆ ಏನೂ ಇಲ್ಲ, ಖಾಲಿ ಅಂತ ಒಂದ ಮಾತಂತಾನ. ಅಂದಮೇಲೆ ಅವನು ಹೇಳ್ತಾನೆ, ಶಿಷ್ಯ 1400 ವರ್ಷ ಬದುಕಿರುವಂತ ಚಾಮದೇವ ಮಹಾರಾಜ ಇದನ್ನ ಕೊಟ್ಟು ಕಳಿಸ್ಯಾನ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಗುರುಗಳು ಅಂತಾರಂತ ಸಂತ ಜ್ಞಾನೇಶ, ಅವ್ರು ಎಷ್ಟು ವರ್ಷ ಬದುಕಿದ್ರೇನೋ ಅವನ ಬದುಕೆಲ್ಲ ಖಾಲಿ ಅಂತ ತಿಳ್ಕೊಂಡು ಪೇಪರ್ ಹೊಳಿಸಿ ನೋಡಿ ಹೆಂಗ ಖಾಲಿ ಐತಂದ್ರೆ ಅದೊಂದು ಮಾತು ಹೇಳ್ತಾನೆ. ಅಂದ ಮೇಲೆ ನೇರವಾಗಿ ಆ ಶಿಷ್ಯ ಆ ಮಾತನ್ನ ನೆನಪಿಟ್ಕೊಂಡು ಬಂದ ಚಾಮದೇವನ ಹತ್ರ. ಚಾಮದೇವನಿಗೆ ಹೇಳ್ತಾನೆ, ಚಾಮದೇವ ಮಹಾರಾಜರೇ ಹೋಗಿದ್ಯಲ್ಲ, ಗುರುಗಳು ಒಂದು ಮಾತಂದ್ರು. ಅವಾಗ ಶಿಷ್ಯನ ಮಾತನ್ನ ಕೇಳ್ತಾನೆ ಚಾಮದೇವ. ಏನಂದ್ರು? ಬಹಳ ಖುಷಿ ಪಟ್ರೇನು, ಎಲ್ಲವನ್ನ ಸಿದ್ಧಿ ಮಾಡಿಕೊಂಡನ ಅಂತ ತಿಳ್ಕೊಂಡು, ಸಿದ್ಧಿ ಪುರುಷ ಅಂತ ಹೆಮ್ಮೆ ಪಟ್ಟನು ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಶಿಷ್ಯ ಹೇಳ್ತಾರಂತ, ನೀವು ಕಳಿಸಿದ ಪತ್ರವನ್ನು ಅಷ್ಟೇ ನೋಡಿದ್ರವರು ನೋಡಿ ಹೇಳ್ತಾರ, ಅವನ ಬದುಕೇ ಖಾಲಿ ಎಷ್ಟು ವರ್ಷ ಬದುಕಿದ್ರೆ ಅವನ ಜೀವನ ವ್ಯರ್ಥ ಅಂತ ಹೇಳಿ ಕಳಿಸ್ಯಾರಿ ಅಂತ. ಚಾಮದೇವಂತಾನ ಎಲ್ಲವನ್ನ ಸಿದ್ಧಿ ಮಾಡಿಕೊಂಡು ಎಲ್ಲವನ್ನ ಓದಿ ಬಲ್ಲವನಾಗಿರುವಂತವನಿಗೆ ಜೀವನವೇ ವ್ಯರ್ಥ ಅಂತ ಹೇಳಿ ಕಳಿಸ್ಯಾರ. ಅಂದ್ರೆ ನಡೆದಾಗ ಅವನು ಭೇಟಿಯಾದನ ಅಂತ ತಿಳ್ಕೊಂಡು ಆ ಕ್ರೂರ ಮೃಗವಾಗಿರುವಂತ ಹುಲಿಯನ್ನ ವಾಹನವನ್ನಾಗಿ ಮಾಡಿಕೊಂಡ. ಕೈಯೊಳಗ ಆ ಚಾಟಿಯನ್ನಾಗಿ ಹರಿಯುವ ಹಾವನ್ನ ಚಾಟಿಯನ್ನಾಗಿ ಮಾಡಿಕೊಂಡ. ಆ ಹುಲಿಗೆ ಲಗಾಮನ್ನ ಕಬ್ಬಿಣದ ಚೇಳನ್ನ ಕರಿ ಚೇಳನ್ನ ಲಗಾಮನ್ನಾಗಿ ಮಾಡಿಕೊಂಡ. ಎಲ್ಲ ವಿಷಕಾರಿಯಾಗಿರುವಂತ ಪ್ರಾಣಿಗಳನ್ನೇ ಬಗ್ಗಿಸುವಂತ ಸಿದ್ಧಿಯನ್ನು ಮಾಡಿಕೊಂಡಿರುವಂತ ಚಾಮದೇವ ಮಹಾರಾಜ ಹುಲಿಯನ್ನು ಏರಿದ, ಕೈಯೊಳಗ ಲಗಾಮನಂತೆ ಚೇಳು ಹಿಡಿದ, ಬಲಗೈಯೊಳಗ ಚಾಟಿಯನ್ನು ಬೀಸುತ್ತಾ ಹುಲಿ ಮೇಲೆ ಹೊರಟ. ಹಿಂದಿನ ಶಿಷ್ಯರು ಜೈಘೋಷ ಮಾಡಿಕೊಂತ ಹೊರಟು ಎಲ್ಲಿಗೆ ಅಂದ್ರೆ ಜ್ಞಾನೇಶ್ವರ ಹತ್ರ ಬರಾಕತ್ತಿದ್ರು. ಗುರು ಜ್ಞಾನೇಶ್ ಅಂತಾರ, ನಡಿಪಾ ನಡಿ, ಚಾಮದೇವ ಮಹಾರಾಜ ಬರಾಕತ್ತಾನ. ಬರುವಂತ ವ್ಯಕ್ತಿಗಳಿಗೆ ಅತಿಥಿ ಸತ್ಕಾರವನ್ನು ನಾವು ಮಾಡ್ಬೇಕಲ್ಲ, ನಡಿ ಅಂತ ತಿಳ್ಕೊಂಡು ಪಕ್ಕದಲ್ಲಿ ಕುಳಿತಿರುವಂತ ಗೆಳೆಯನಿಗೆ ಹೇಳ್ತಾರ, ಚಾಮದೇವ ಬರಾಕತ್ತಾನ, ಅವನಿಗೆ ಎದುರುಗೊಳ್ಳೋಣ, ಸ್ವಾಗತ ಮಾಡಿಕೊಳ್ಳೋಣ, ನಡಿ ಅಂತ ತಿಳ್ಕೊಂಡು ಹೇಳಿದಾಗ ಆ ಮಕ್ಕಳಿರುವಂತ ಗೆಳೆಯ ಅಂತ ನಡ್ರಿಗೆ ಹೋಗೋಣ ಅಂದ್ರೆ ಹಾಳು ಬಿದ್ದ ಗೋಡೆಯ ಮೇಲೆ ಕೂತಿರ್ತಾರೆ, ಹಾಳು ಬಿದ್ದ ಕಟ್ಟೆಯ ಮೇಲೆ ಕುಳಿತಿರ್ತಾರೆ. ಆ ಕಟ್ಟೆಯ ದುಡ್ಡವನ್ನು ಚಪ್ಪರಿಸ್ತಾರೆ. ಯಾರು? ಸಂತ ಜ್ಞಾನೇಶ. ನಡಿಯಪ್ಪ ನಡಿ, ನಿರ್ಜೀವಿಯಾಗಿರುವಂತ ಕಟ್ಟೆಯನ್ನು ಬಡಿತಾರಂತ. ನಡಿಯಪ್ಪ, ಚಾಮದೇವ ಮಹಾರಾಜ ಬರಾಕತ್ತಾನ, ಅವನನ್ನ ಎದುರುಗೊಳ್ಳೋಣ, ಸ್ವಾಗತ ಮಾಡಿಕೊಳ್ಳೋಣ, ನಡಿ ಅಂತ ತಿಳ್ಕೊಂಡು ಯಾವಾಗ ದುಡ್ಡಕ್ಕೆ ಚಪ್ಪರಿಸಿರೋ ನಿರ್ಜೀವಿಯಾಗಿರುವಂತ ಕಟ್ಟೆ ನೇರವಾಗಿ ನಡ್ಕೊಂತ ಚಾಮದೇವ ಮಹಾರಾಜರ ಮುಂದೆ ಬಂದು ನಿಲ್ತಾರೆ. ಕ್ರೂರಿಯಾಗಿರುವಂತ ಹುಲಿಯನ್ನು ಏರಿರುವಂತ ಚಾಮದೇವ ಅಂತಾನ, ನನಗ ಕ್ರೂರಿಯಾಗಿರುವಂತ ಹುಲಿಗೆ ಜೀವ ಇದೆ, ಆ ಜೀವವನ್ನು ಹೊತ್ತಿರುವಂತ ಪ್ರಾಣಿಯನ್ನು ಹತ್ತಿಕೊಂಡು ನಾನು ಬಂದಿನಂದ್ರೆ
ನಿರ್ಜೀವಿಯಾಗಿರುವಂತ ಈ ಕಟ್ಟೆಯ ಮೇಲೆ ಇವರು ಬಂದು ನನಗೆ ಸ್ವಾಗತ ಮಾಡ್ತಾ ಇದ್ದಾರೆ ಅಂದ್ರೆ ಇವರನ್ನೇ ನನ್ನ ಗುರುವನ್ನಾಗಿ ಮಾಡಿಕೊಳ್ಬೇಕು, ಇವರೇ ನನ್ನ ಗುರು ಅನ್ನುವಂತ ಭಾವನೆಯೊಳಗ ಹುಲಿಯನ್ನು ಇಳಿದು ನೇರವಾಗಿ ಬಂದು ಆ ಗುರುವಿನ ಪಾದಕ್ಕೆ ಬೀಳ್ತಾರಂತ. ಅವಾಗ ಅಂತಾರಂತ ಜ್ಞಾನೇಶ, ಇವತ್ತು ನಿನ್ನ ಜನ್ಮ ಸಾರ್ಥಕ ಆತೋ. ಇಷ್ಟು ದಿನಗಳವರೆಗೆ 1400 ವರ್ಷ ಬದುಕಿಯಲ್ಲ, ನಿನ್ನ ಬದುಕು ವ್ಯರ್ಥ. ಯಾವಾಗ ಗುರುವಿನ ಕೃಪೆ ಆಗ್ತದೆ, ಯಾವಾಗ ಗುರುವಿನ ಅನುಗ್ರಹ ಆಗ್ತದೆ, ಅವಾಗ ನಿನ್ನ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡು ಯಾವಾಗ ಆಶೀರ್ವಾದ ಮಾಡ್ತಾರ, 1400 ವರ್ಷ ಬದುಕಿರುವಂತ ಚಾಮದೇವರ ಬದುಕು ಅಂದು ಬದಲಾಯಿತು. ಕಾರಣ ಗುರು ಕೃಪೆಯಿಂದ, ಗುರುವಿನ ಅನುಗ್ರಹದಿಂದ. 1000 ವರ್ಷಗಳ ಪರ್ಯಂತ ಬದುಕಿರುವ ಸಹಿತ ಒಬ್ಬ ಗುರುವಿನ ಆಶೀರ್ವಾದ ಆಗ್ಬೇಕಂತ 20 ವರ್ಷಗಳ ನಂತರ ಮತ್ತೆ ನಿಮ್ಮೂರಿನ ಶ್ರೀಮಠದ ಮಹಾನ್ ಶಕ್ತಿಯಾಗಿರುವಂತ ಮತ್ತೆ ವಿಜಯ ಮಹಾಂತ ಮಹಾಸನಿಯವರು ನಿಮ್ಮೂರಿಗೆ ಬಂದಾರಂದ್ರೆ ಅವರು ನಿಮ್ಮೂರಿನ ಭಾಗ್ಯ ತೆರೀತು ಅನ್ನುವಂತ ಮಾತನ್ನ ನೀವೆಲ್ಲರೂ ನೆನಪಿಟ್ಕೊಳ್ಬೇಕು. ಅಂತ ಪರಮ ಪೂಜ್ಯರ ಮಾರ್ಗದರ್ಶನಗಳು ನಾವೆಲ್ಲ ಬದುಕಬೇಕು, ಅವರ ಮಾರ್ಗದರ್ಶನಗಳು ನಾವು ಹೋಗ್ಬೇಕು. ಎಷ್ಟು ಬೆಳೆಸಿದ್ರೇನೋ, ಎಷ್ಟು ನಿನ್ನ ಮನೆಯೊಳಗ ಮನೆ ಮೇಲೆ ಮನೆಯನ್ನ ಕಟ್ಟಿರುವ ಸಹಿತ ನಿನ್ನ ಬದುಕು ಸುಂದರಗೊಳ್ಳೋದಿಲ್ಲ. ನೀನು 1000 ಎಕರೆ ಭೂಮಿಯನ್ನ ಹಿಡಿದ್ರೂ ಸಹಿತ ನಿನ್ನ ಬದುಕು ಸಾರ್ಥಕ ಅಲ್ಲ. ನಿನ್ನ ಜೀವನ, ನಿನ್ನ ಬದುಕು ಯಾವಾಗ ಸಾರ್ಥಕ ಅಂದ್ರ ಯೋಗ್ಯವಾಗಿರುವಂತ ಗುರುವಿನ ದರ್ಶನವನ್ನು ಪಡ್ಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡಾಗ ಮಾತ್ರ ನಿನ್ನ ಬದುಕು ಸಾರ್ಥಕ ಅನ್ನುವಂಥದ್ದನ್ನ ನಾವು ಕೇಳ್ತೀವಲ್ಲ. ಅದರಂತೆ ಇಲ್ಲಿ ಶರಣಬಸವೇಶ್ವರರು ಸಹಿತ ಮರುಳಾರಾಧ್ಯರು ಅನ್ನುವಂಥ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡ್ರು. ಹಾಗಾಗಿ ಅವ್ರು ಎತ್ತರ ಮಟ್ಟಕ್ಕೆ ಬೆಳೆದ್ರು. ನೀವು ಸಹಿತ ನಿಮ್ಮ ಮಠ ಬಹಳ ಎತ್ತರಕ್ಕೆ ಹೋಗ್ಬೇಕಂದ್ರೆ ನೀವು ನೆನಪಿಟ್ಕೊಳ್ಬೇಕು, ಬಹಳ ಏನು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಒಬ್ಬ ಹುಡುಗ ಬಹಳ ಜಾಣ ಇದ್ದ. ಆ ಭಾಗದೊಳಗೆ ಒಬ್ಬ ಜ್ಯೋತಿಷ್ಕಾರ ಇದ್ದ. ಇದನ್ನ ಬಹಳ ಕಡೆ ಹೇಳಿರ್ತೀನ. ಭಾಗದೊಳಗ ಜ್ಯೋತಿಷ್ಕಾರ ಇದ್ದ. ಎಷ್ಟು ಜ್ಯೋತಿಷ್ಕಾರ ಅಂದ್ರ ಏನು ಹೇಳ್ತಿದ್ದ ಅದೆಲ್ಲ ಸತ್ಯಕ್ಕೆ ಯಾವುದು ಹುಸಿ ಹೋಗ್ತಿದ್ದಿಲ್ಲ, ಯಾವುದು ಸುಳ್ಳು ಆಗ್ತಿದ್ದಿಲ್ಲ. ಒಂದು ಸಾರಿ ಆ ಭಾಗದಲ್ಲಿರುವಂತ ಪ್ರತಿಯೊಬ್ಬ ಜನರು ಸಹಿತ ಅಂತಿದ್ರು, ಏನು ಕೇಳಿದ್ರು ಸಹಿತ ಸತ್ಯವನ್ನೇ ಹೇಳ್ತಾರ. ಅಂತ ಸತ್ಯವನ್ನು ಹೇಳುವಂತ ಜ್ಯೋತಿಷ್ಯಗಾರನನ್ನು ಯಾರು ನೋಡಿಲ್ಲ, ನಾವು ಕಂಡೇ ಇಲ್ಲ. ನಾವೇ ಧನ್ಯರು, ನಮ್ಮ ಭಾಗದೊಳಗದಾನಂತ ಖುಷಿಯೊಳಗೆ ಎಲ್ಲಾ ಜನರು ಇರಬೇಕಾದ್ರ ಆ ಸುದ್ದಿ ಒಬ್ಬ ಯುವಕನಿಗೆ ನೋಡುತ್ತಾರೆ. ಆ ಯುವಕ ಆ ಜ್ಯೋತಿಷ್ಯಗಾರನನ್ನು ಪರೀಕ್ಷೆ ಮಾಡಕ್ ಬರ್ತಾರೆ. ಎಷ್ಟು ಚಂದ ಪರೀಕ್ಷೆ ಮಾಡ್ತಾರ ಆ ಯುವಕ ಅಂದ್ರ, ಯುವಕ ಬರುವಾಗ ಜ್ಯೋತಿಷ್ಗಾರ ಹತ್ರ ಬರುವಾಗ ಕೈಯಾಗ ಒಂದು ಗುಬ್ಬಿ ಹಿಡ್ಕೊಂಡು ಬಂದಿರ್ತಾರ. ಒಂದು ಗುಬ್ಬಿಯನ್ನು ಹಿಡ್ಕೊಂಡು ಬರ್ಬೇಕಾದ್ರೆ ಗುಬ್ಬಿಯನ್ನು ತೋರಿಸಿರೋದಿಲ್ಲ, ಕೈ ಹಿಂದಿಟ್ಕೊಂಡಿರ್ತಾನ. ಜ್ಯೋತಿಷ್ಗಾರ ಹತ್ರ ಬರ್ತಾನ. ಜ್ಯೋತಿಷ್ಗಾರ ನಿಮ್ಮ ಹವಾ ಬಾಳ ಆಗ್ಯದ ನಮ್ಮ ಊರ್ ಕಡೆ, ಯಾಕಂದ್ರೆ ಏನು ಕೇಳಿದ್ರು ಸತ್ಯವನ್ನೇ ಹೇಳ್ತೀರಿ ಅಂತ, ಏನೂ ಸಹಿತ ಸುಳ್ಳು ಹೇಳುದಿಲ್ಲ ಅಂತ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಾ ಬಂದಿಲ್ರಿ. ಮತ್ತೆ ನಾನು ಪರೀಕ್ಷೆ ಮಾಡಿದ ಮೇಲೆ ನನ್ನ ಪರೀಕ್ಷೆಯೊಳಗೆ ನೀವು ಪಾಸ್ ಆದ್ರೆ ನೀವು ಸತ್ಯ ಹೇಳ್ತೀರಿ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ತೀನಿ. ಅದಕ್ಕೆ ದಯವಿಟ್ಟು ನೀವು ನನ್ನ ಕೈಯೊಳಗೆ ಏನೈತಿ ಹೇಳಬೇಕು ಅಂತ. ಅವಾಗ ಜ್ಯೋತಿಷ್ಗಾರ ಆ ಕಡೆ ಈ ಕಡೆ ನೋಡಿ ಹೇಳ್ತಾರ, ನಿನ್ನ ಕೈಯೊಳಗೆ ಗುಬ್ಬಿ ಐತಿ ಅಂತ. ಅವಾಗ ಜ್ಯೋತಿಷ್ಗಾರ ಗುಬ್ಬಿ ಐತಿ ಅಂದ ಮೇಲೆ 25% ಓಕೆ ಅನಿಸಿತ ಅವರಿಗೆ, ಕರೆ ಹೇಳ್ತಾರೆ. ಮತ್ತೊಂದು ಪ್ರಶ್ನೆ ಹುಟ್ಟು ಹಾಕಿದ. ಏನು ಅಂದ್ರೆ ಜ್ಯೋತಿಷ್ಗಾರ, ನನ್ನ ಕೈಯೊಳಗೆ ಗುಬ್ಬಿ ಇರೋದು ಸತ್ಯ, ಆದ್ರೆ ಆ ಗುಬ್ಬಿ ಕರಿದಿದೆಯೋ ಬಿಳಿ ಬಣ್ಣದಿದೆಯೋ ಹೇಳಿದ. ಜ್ಯೋತಿಷ್ಗಾರ ನೋಡಿದ, ಆ ಕಡೆ ಈ ಕಡೆ ಬಳಸಿದ, ಹೇಳಿದ, ನಿನ್ನ ಕೈಯೊಳಗಿರುವ ಗುಬ್ಬಿ ಕರಿಬಣ್ಣದ ಗುಬ್ಬಿ ಇದೆ. ಅವಾಗ ಜ್ಯೋತಿಷ್ಗಾರ ಯಾವಾಗ ಹೇಳಿದ 50% ಓಕೆ, ಹೌದು ಸತ್ಯ, ಇನ್ನು 50% ಅನ್ನ ನಾನು ನಂಬಬೇಕಂದ್ರೆ ಕೊನೆಯ ಒಂದು ಪ್ರಶ್ನೆ ಇದೆ ಜ್ಯೋತಿಷ್ಗಾರೇ, ಆ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಟ್ರ 100% ನೀವು ಓಕೆ ಆಗ್ತೀರಂತ ತಿಳ್ಕೊಂಡು 3ನೇ ಪ್ರಶ್ನೆಯನ್ನು ಕೇಳ್ತಾನ ಜ್ಯೋತಿಷ್ಗಾರ. ನನ್ನ ಕೈಯೊಳಗೆ ಗುಬ್ಬಿ ಅಂತ ಹೇಳಿದ್ರಿ ಕರೆ, ಕರಿ ಬಣ್ಣದಂದ್ರಿ ಕರೆ, ಆದ್ರೆ ಆ ಗುಬ್ಬಿ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳಿದ. ಜ್ಯೋತಿಷ್ಗಾರಿಗೆ ದಿಗಿಲು ಹೊಡಿತು.
ಏನ್ ಮಾಡ್ಬೇಕು? ಬದುಕೈತೆ ಅಂದ್ರ ಹೆಚ್ಚಿಕೊಳ್ತಾನ, ಸತ್ತೈತೆ ಅಂದ್ರ ಹಾರಿ ಬಿಡ್ತಾನ. ಇದು ಪುತ್ರವನ್ನು ಹೆಂಗೆ ಕೊಡಬೇಕು ಅಂತ ಪಂಚಾಂಗ ನೋಡಿದ, ಆ ಕಡೆ ಈ ಕಡೆ ಹೊಳಿಸಿದ, ಎಲ್ಲ ನೋಡಿದ. ನೋಡಿ ಹೇಳ್ತಾನ, ಏನ್ ಹೇಳ್ತಾನ? ಹೇಳುವ ಮಾತು ಒಂದೇ ಒಂದು, ನನ್ನ ಬಾಯಿಂದ ಬರುವ ಮಾತು ಒಂದೇ ಒಂದು, ಆ ಗುಬ್ಬಿಯ ಭವಿಷ್ಯ ನಿನ್ನ ಕೈಯೊಳಗದೋ, ಹಾರಿಸಿದ್ರೆ ಹಾರ್ತದ, ಹೆಚ್ಚಿಗಿದ್ರೆ ನಿನ್ನ ಅಂಗೈಯೊಳಗೆ ಸಾಯ್ತದ ಅನ್ನುವಂತ ಮಾತನ್ನು ಹೇಳ್ತಾನೆ ಜ್ಯೋತಿಷಗಾರ. ನಾ ಹೇಳುವ ಮಾತು ಇದು ಯಾಕಂದ್ರೆ ಇರ್ಕಲ್ಗಡ ಅನ್ನುವಂತ ಊರ, ಆ ಊರಿನೊಳಗ ಮೈಸೂರು ಸಂಸ್ಥಾನ ಮಠದ ಶಾಖಾ ಮಠ. ಆ ಶಾಖಾ ಮಠವನ್ನ ಇರ್ಕಲ್ಗಡದ ಸಮಸ್ತ ಸದ್ಭಕ್ತರು ತಮ್ಮ ಕೈಯೊಳಗೆ ಹಿಡ್ಕೊಂಡು ಬಂದಿರಿ. ಗುಬ್ಬಿಯನ್ನು ಹಿಡ್ಕೊಂಡು ಬಂದಿರಿ. ಶ್ರೀಮಠ ಅನ್ನುವಂತ ಗುಬ್ಬಿಯನ್ನು ಹಿಡ್ಕೊಂಡು ಯಾರ ಕಡೆ ನೀವು ಬಂದಿರಿ ಅಂದ್ರೆ ಶ್ರೀಮಠದ ಪರಮ ಪೂಜ್ಯರಾಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರ ಹತ್ರ ನೀವು ಬಂದಿರಿ. ಬುದ್ಧಿ, ಈ ಮಠ ಹಾರ್ತದೋ, ಎತ್ತರ ಬೆಳೀತದೋ, ಈ ಮಠ ಏನು ಇಷ್ಟೇ ಉಳಿತದ ಅಂತ ತಿಳ್ಕೊಂಡು ಪರಮ ಪೂಜ್ಯರಾಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರ ಹತ್ರ ನೀವೆಲ್ಲ ಬಂದು ಕೇಳಾಕತ್ತೀರಿ. ನೀವೆಲ್ಲರೂ ಬಾಲಕರು, ಪರಮ ಪೂಜ್ಯರು, ಜ್ಯೋತಿಷ್ಗಾರರು. ನಿಮ್ಮ ಕೈಯೊಳಗ ಶ್ರೀಮಠ ಅನ್ನುವಂತ ಗುಬ್ಬಿಯನ್ನು ಹಿಡ್ಕೊಂಡು ನೀವೆಲ್ಲ ಬಂದು ಕೇಳಿದಾಗ ಜಗದ್ಗುರು ಮಹಾಸನ್ನಿಧಿಯವರು ಒಂದೇ ಒಂದು ಮಾತು ಹೇಳ್ತಾರೆ, ಓ ತಮ್ಮ, ಆ ಇರ್ಕಲ್ಗಳ ಮಠದ ಭವಿಷ್ಯ ನಿಮ್ಮ ಕೈಯೊಳಗದೋ, ಹಾರಿಸಿದ್ರೆ ಮುಗಿ ಹತ್ತರ ಹಾರ್ತದ, ಇಲ್ಲ ಅಂದ್ರೆ ಇಲ್ಲೇ ಇರ್ಕಲ್ಗಳನ್ನ ಉಳಿತದ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಹೇಳುವ ಮಾತು ಒಂದೇ. ನೀವೆಲ್ಲರೂ ಒಮ್ಮತದಿಂದ ಶ್ರೀಮಠದ ಕೀರ್ತಿಯನ್ನು ಬೆಳಗಿಸಲಿಕ್ಕೆ ಕಾರ್ಯಕರ್ತರಾಗಬೇಕು ಹೊರತಾಗಿ ಆ ಮಠದ ಕೀರ್ತಿಯನ್ನು ಕೆಳಗಿಳಿಸುವಂತ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳೋದು ಬೇಡ. ಶ್ರೀಮಠದ ತಪಶಕ್ತಿ ಬಹಳ ದೊಡ್ಡದ. ನಾನು ಹೇಳ್ತಿರ್ತೀನಿ ಎಲ್ಲಾ ಕಡೆ, ಕೃಷ್ಣ ಊದಿದ ಕೊಳಲು ಎಲ್ಲಿ ಹೋಯಿತು, ರಾಮ ಬಳಸಿದ ಬಿಲ್ಲು ಎಲ್ಲಿ ಹೋಯಿತು, ಬುದ್ಧನ ಭಿಕ್ಷೆ ಪಾತ್ರೆಯಲ್ಲಿ ಹೋಯಿತು, ಸರ್ವಜ್ಞರ ಗಂಡು ಗಂಬಳಿಯಲ್ಲಿ ಹೋಯಿತು. ಹಾಗೆ ಆ ಗುರುಮಹಂತ ಮಹಾಸ್ವಾಮಿಯವರ 19 ಶ್ರೀಮಠದ ಮೈಸೂರು ಸಂಸ್ಥಾನ ಮಠದ ಎಲ್ಲ ಪರಮ ಪೂಜ್ಯರ ತಪಶಕ್ತಿ ಎಲ್ಲಿ ಹೋಯಿತು ಅಂತ ನಾವೆಲ್ಲ ಪ್ರಶ್ನೆ ಮಾಡ್ತೇವೆ. ನೀವು ನೆನಪಿಟ್ಟುಕೊಳ್ಳಬೇಕು. ಬುದ್ಧನ ಭಿಕ್ಷೆ ಪಾತ್ರೆ ಎಲ್ಲಿದ್ದೋ ಗೊತ್ತಿಲ್ಲ, ಕೃಷ್ಣ ಊದಿದ ಕೊಳಲು ಎಲ್ಲಿದ್ದೋ ಗೊತ್ತಿಲ್ಲ, ರಾಮ ಬಳಸಿದ ಬಿಲ್ಲು ಎಲ್ಲಿದ್ದೋ ಗೊತ್ತಿಲ್ಲ, ಬುದ್ಧನ ಸರ್ವಜ್ಞರ ಗಂಡು ಗಂಬ ಎಲ್ಲಿದ್ದೋ ಗೊತ್ತಿಲ್ಲ, ಬುದ್ಧನ ಭಿಕ್ಷೆ ಪಾತ್ರೆ ಎಲ್ಲಿದ್ದೋ ಗೊತ್ತಿಲ್ಲ. ಆದ್ರೆ 19 ಸಂಸ್ಥಾನ ಮಠದ 19 ಎಲ್ಲ ಪರಮ ಪೂಜ್ಯರ ತಪಶಕ್ತಿ ಎಲ್ಲಿ ಇತ್ತಂದ್ರ 20ನೇ ಪೀಠಾಧಿಪತಿಗಳಾಗಿರುವಂತ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳ ಮುಖಾಂತರ ಮತ್ತೆ ನಮ್ಮ ನಾಡಿಗೆ ಸಿಗಾಕತ್ತದ ತಾವು ತಿಳ್ಕೊಂಡು ಅವರ ಮಾರ್ಗದರ್ಶನಗಳಲ್ಲಿ ನಾವು ಬದುಕಿದ್ದೇ ಕರೆ. ಆದ್ರೆ ನಮ್ಮ ಊರು, ನಮ್ಮ ನಾಡು ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತದೆ ಅನ್ನುವಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಗುರುವಿಗೆ ಬಾಗುವಂತ ಪ್ರಯತ್ನವನ್ನ ಮಾಡಬೇಕು. ನಾವೆಲ್ಲ ಹೆಂಗಿರ್ಬೇಕಂದ್ರ ಇರುವೆ ಇದ್ದಂಗಿರ್ಬೇಕಂತ. ಇರುವೆ, ಆ ಇರುವೆ ಹೆಂಗಿರ್ತದಂದ್ರ ಒಂದು ಸಾರಿ ಹಿಡಿತಂದ್ರ ಅದರ ಮುಂದನ ಬ್ಯಾರಕ್ಕದ, ರುಂಡನ ಬ್ಯಾರಕ್ಕದ. ಹಂಗ ಗಟ್ಟಿಯಾಗಿ ನೀವು ಏನು ಹಿಡಿಬೇಕಂದ್ರ ನೀವು ಗಟ್ಟಿಯಾಗಿ ಒಮ್ಮೆರ ಜೀವನದೊಳಗ ರಾಜ್ಕುಮಾರ್ ಹಾಡ್ತಾರಲ್ಲ, ಜೀವನದೊಳಗ ಒಮ್ಮೆರ ನೋಡ್ರು ಜೋಗದ ಗುಂಡಿ ಅಂತ. ಹಂಗ ಜೀವನದೊಳಗ ನಿಮ್ಮ ಬದುಕು ಸುಂದರವಾಗಬೇಕಂದ್ರ ಜೀವನದೊಳಗ ಒಮ್ಮೆರ ಹಿಡಿಯೋ ವಿಜಯ ಮಹಾಂತ ಮಹಾಸನ್ನಿಧಿಯವರ ಪಾದ ಅನ್ನುವಂಗ ನಾವು ಬದುಕಬೇಕು. ಅವರ ಪಾದವನ್ನು ಗಟ್ಟಿಯಾಗಿ ನಾವು ಹಿಡಿದ್ರೆ ನಮಗೆ ದೇವರು ಭೇಟಿ ಆಗೇ ತೀರ್ತಾನ ಅನ್ನುವಂತ ಭರವಸೆ ನಮಗೆ ಕೊಡಬೇಕು. ಅಂದಾಗ ಮಾತ್ರ ಗುರುವಿಗೆ ನಾವು ಹೋದದ್ದಕ್ಕೂ ಆಯ್ತು, ಗುರುವಿನ ಮಾರ್ಗದರ್ಶನದೊಳಗೆ ಬೆಳೆದಿದ್ದಕ್ಕೂ ಸಹಿತ ಜನ್ಮ ಸಾರ್ಥಕವಾಗುತ್ತೆ ಅನ್ನುವಂತ ಮಾತನ್ನ ನಾವು ಅರ್ಥ ಮಾಡಿಕೊಂಡು ಅಂತ ಗುರುಗಳು ಸಿಗೋದು ಅಪರೂಪ. ಅಪರೂಪ ನೋಡ್ರಿ. ಜಗದ್ಗುರುಗಳು ಅಂದ್ರೆ ಹೆಂಗಿರ್ತಾರೆ ಈಗಿನ ಮಂದಿ, ಬಹಳ ವಿಚಿತ್ರ. ಅಂದ್ರ ಅಲ್ಲಿ ಬರಾಕಂತಾರಂದ್ರ ಸೈಡ್ ಸೈಡ್ ಅಂತ ಮುಂದೆ 4 ಮಂದಿ ಬಂದಿರ್ತಾರ. ಆದ್ರೆ ಸಾದಾ ಸೀದಾ ಜಗದ್ಗುರುಗಳು ಅಂದ್ರ ನಮ್ಮ ಕುದುರೆಮೂರ್ತಿ ಮೈಸೂರು ಸಂಸ್ಥಾನ ಮಠದ ವಿಜಯ ಮಹಾಂತ ಮಹಾಸನ್ನಿಧಿಯವರು ಅನ್ನೋದನ್ನ ನೀವು ನೆನಪಿಟ್ಕೊಳ್ರಿ. ಎಂದೂ ಸಹಿತ ಜಗದ್ಗುರು ಮಹಾಸನ್ನಿಧಿಯವರು ಆ ಮೇಲಿರುವಂತ ಸ್ಥಾನವನ್ನು ಬಯಸಲಿಲ್ಲ. ಕಿಂಕರರಾಗಿ ನಾವೆಲ್ಲರೊಂದಿಗೆ ಸಹಿತ ಬಸವಣ್ಣನ ತತ್ವದಂತೆ ನಾವೆಲ್ಲರೂ ಬದುಕೋಣ ಅನ್ನುವಂತ ಭಾವನೆಯೊಳಗೆ ಬದುಕುವಂತ ಜನರ ಪ್ರೇಮದ ಜಗದ್ಗುರುಗಳು ಯಾರಂದ್ರೆ ಅದು ಕುದುರೆಮೂರ್ತಿ ಸಂಸ್ಥಾನ ಮಠದ ಜಗದ್ಗುರು ವಿಜಯ ಮಹಾಂತ ಮಹಾಸನ್ನಿಧಿಯವರು ಅನ್ನೋದು ತಿಳಿಯುತ್ತದೆ. ಅದಕ್ಕೆ ನೀವೆಲ್ಲರೂ ಬರುವ ದಿನಮಾನದಲ್ಲಿ ಈ ಮಠದ ಏಳಿಗೆಯನ್ನು ಬಯಸುವಂತ ಕೆಲಸ ಮಾಡಿ. ನೀವು ಈ ಮಠಕ್ಕೆ ಎಷ್ಟು ನೆನಪುತ್ತೀರಿ, ಎಷ್ಟು ದುಡಿತೀರಿ,
ನಿಮ್ಮ ಮೂಲ ಪುರುಷರಾಗಿರುವಂತವರು ಆ ಕುರಿಮೂರ್ತಿಯ ಸಂಸ್ಥಾನ ಮಠದ ಮೂಲ ಪುರುಷರಾಗಿರುವಂತ ನಮ್ಮ ಗುರುನಾಥ ಮಹಾಸ್ವಾಮಿಗಳು ಅಲ್ಲೇ ಕುತ್ಕೊಂಡು ನಿಮ್ಗೆಲ್ಲರಿಗೂ ಹರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಅವರ ತಪಶಕ್ತಿಯಿಂದ ನಿಮ್ಮ ನಾಡು ಬಹಳ ಎತ್ತರಕ್ಕೆ ಹೋಗ್ಲಿ ಅನ್ನುವಂತ ಮಾತನ್ನು ಹೇಳ್ತಾ, ನೀವು ಬಹಳ ಪ್ರೀತಿಯಿಂದ ಪ್ರೇಮದಿಂದ ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ. ನೀವೆಲ್ಲ ಯಾವ್ದು ಕೆಲಸ ಮಾಡಿರಂದ್ರ ಮರದ ಕೆಲಸ ಮಾಡಿರಿ, ಸಾಂಗಿ ಕೆಲಸ ಮಾಡಿಲ್ಲ. ಸಾಂಗಿ ಕೆಲಸ ಬೇರೆ, ಮರದ ಕೆಲಸ ಬೇರೆ. ಸಾಂಗಿನ ಕಪ್ಪಾಗ ಬೆಳಿತೀವಿ ನಾವು, ಮರನ ದುಬ್ಬ ಚಪ್ಪರಿಸ್ತೇವೆ. ಯಾಕಂದ್ರ ಸಾಂಗಿಗೆ ಏನ್ ಮಾಡ್ತದಂದ್ರೆ ಕೆಟ್ಟದ್ದನ್ನು ಒಳಗೆ ಇಟ್ಕೊಳ್ತದೆ, ಚಲೋದನ್ನು ಹೊರಗೆ ಹಾಕ್ತದೆ. ಆದ್ರೆ ಮರ ಕೆಟ್ಟದ್ದನ್ನು ಹೊರಗೆ ಹಾಕ್ತದೆ, ಚಲೋದನ್ನು ಒಳಗೆ ಇಟ್ಕೊಳ್ತದೆ. ಅದಕ್ಕ ಇಲ್ಕಲ್ಗಡದ ವಿಜಯ ಮಹಾಂತ ಮಹಾಸ್ವಾಮಿಗಳವರ ಭಕ್ತ ಸಮೂಹ, ಇಲ್ಕಲ್ಗಡದ ಮೈಸೂರು ಸಂಸ್ಥಾನದ ಶಾಖಾ ಮಠದ ಭಕ್ತ ಸಮೂಹ ಎಲ್ಲರೂ ಸಹಿತ ಮರದ ಕೆಲಸ ಮಾಡಿದ್ದಾರೆ. ಅದಕ್ಕೆ ಜಗದ್ಗುರು ಮಹಾಸನಿಯವರು ನಿಮ್ಮ ದುರ್ಗವರ ಚಪ್ಪರಿಸಿ ಶಭಾಷ್ ಭಕ್ತಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರ ಅನ್ನುವಂತ ಮಾತನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡು ಹೀಗೆ ನಿಮ್ಮ ಬದುಕು ನಡೀಲಿ. ಇನ್ನ ಈ ವರ್ಷ 20 ವರ್ಷಗಳ ನಂತರ ಗತಿಸಿದ ಮೇಲೆ ಈ ವರ್ಷ ಪ್ರಾರಂಭಗೊಂಡಿದೆ. ಇನ್ನು ಮೇಲೆ ಪ್ರತಿ ವರ್ಷಕ್ಕಿಂತ ವರ್ಷ ಈ ಜಾತ್ರೆ ವಿಜೃಂಭಣೆಯನ್ನಗೊಳ್ಳಲಿ. ಜೊತೆಗೆ ಶ್ರೀಮಠ ಬಹಳ ಎತ್ತರಕ್ಕೆ ಬೆಳೀಲಿ. ಗುಡ್ಡದಾಗದ ಈ ಮಠ ಗುಡ್ಡದಷ್ಟೇ ಎತ್ತರ ಬೆಳೀಲಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ನನ್ನನ್ನ ಇಲ್ಲಿ ಕರೆಸಿ 2 ಮಾತುಗಳನ್ನು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತ ಮತ್ತೊಮ್ಮೆ ನಮ್ಮ ಪ್ರೀತಿಯ ಗುರುಗಳಾಗಿರುವಂತ ಜಗದ್ಗುರು ಮಹಾಸನಿಯವರ ಪಾದಕರ್ತನ ಮಾಡಿ